ನಾವು ಎಷ್ಟೋ ಸಲ ನಮ್ಮ ಕೆಲವು ಬಿಹೇವಿಯರ್ಗಳನ್ನು ಚೇಂಜ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೆ ಹಾಗೆ ಅದೇ ಬಿಹೇವಿಯರನ್ನು ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ. ಅಥವಾ ನಮಗೆ ಯಾವುದೋ ಒಂದು ಹ್ಯಾಬಿಟನ್ನು ಬಿಟ್ಬಿಡಬೇಕಂತ ಡಿಸೈಡ್ ಮಾಡ್ತೀವಿ. ಆದರೆ ಸ್ವಲ್ಪ ದಿನಗಳ ನಂತರ ಮತ್ತೆ ಅದೇ ಹ್ಯಾಬಿಟ್ ನಮ್ಮಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೋ ಒಂದು ವಸ್ತು ಬಗ್ಗೆ ನಮಗೆ ತಲೆಯಲ್ಲಿ ಭಯ ಕೂತಿರ್ತದೆ. ಸೊ ಹೇಗಾದರೂ ಮಾಡಿ ಈ ಫಿಯರನ್ನು ನಾವು ತೆಗೆದುಹಾಕಬೇಕಂತ ಡಿಸೈಡ್ ಮಾಡ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೆ ಹಾಗೆ ಆ ಭಯ ನಮ್ಮ ಒಳಗೆ ಮತ್ತೆ ರಿಪೀಟ್ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಯಾವುದು ಕಾರಣ ಅಂದರೆ ನಮ್ಮಲ್ಲಿರುವ ಸಬ್ ಕಾನ್ಷಿಯಸ್ ಮೈಂಡ್. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ನಮ್ಮ ಮೈಂಡ್ ಅಂದರೆ ಏನು, ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಎರಡು ನಡುವೆ ಡಿಫ್ರೆನ್ಸಸ್ ಏನಿವೆ, ಹೀಗೆ ಬಹಳಷ್ಟು ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಲಿವೆ. ಮೊಟ್ಟ ಮೊದಲು ಮೈಂಡ್, ಮನಸ್ಸು ಅಂದರೆ ಏನಂತ ಕ್ಲಿಯರ್ ಮಾಡೋಣ. ನಾವು ನೋಡ್ತಾ ಇದ್ದೇವೆ, ಒಂದು ಮೊಬೈಲ್ ಡಿವೈಸ್ ಇದೆ. ಆ ಮೊಬೈಲ್ ಡಿವೈಸ್ನಲ್ಲಿ ಎರಡು ಪಾರ್ಟ್ಗಳಿರ್ತವೆ. ಒಂದು ಹಾರ್ಡ್ವೇರ್ ಪಾರ್ಟ್, ಇನ್ನೊಂದು ಸಾಫ್ಟ್ವೇರ್ ಪಾರ್ಟ್. ಎರಡೂ ಪಾರ್ಟ್ ಕೂಡ ಬಹಳ ಮುಖ್ಯ. ಅದೇ ಥರ ನಮ್ಮಲ್ಲಿರುವ ಬ್ರೈನ್ ಹಾರ್ಡ್ವೇರ್ ಥರ ಇದ್ದರೆ ಅದರಲ್ಲಿರುವ ಸಾಫ್ಟ್ವೇರ್ ಯಾವುದೆಂದರೆ ಅದು ಮೈಂಡ್, ಮನಸ್ಸು. ಈ ಮೈಂಡ್ ಇರೋದು ಒಂದೇ, ಆದರೆ ಇದಕ್ಕೆ ಎರಡು ನೇಚರ್ಗಳಿವೆ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್. ಅದನ್ನು ನಾವು ಏನಂತ ಕರಿಬೋದು ಅಂದರೆ ವಾಕಿಂಗ್ ಮೈಂಡ್ ಮತ್ತು ಸ್ಲೀಪಿಂಗ್ ಮೈಂಡ್ ಅಂತ ಕರಿಬೋದು. ಅಥವಾ ಅದನ್ನು ಸರ್ಫೇಸ್ ಮೈಂಡ್ ಮತ್ತು ಡೀಪ್ ಮೈಂಡ್ ಅಂತ ಕೂಡ ನಾವು ಕರಿತೀವಿ. ಇವಾಗ ಒಂದು ನದಿ ಇದೆ. ಆ ನದಿಯಲ್ಲಿ ಆ ನೀರನ್ನು ನೋಡಿದಾಗ ಅಪ್ಪರ್ ಲೇಯರ್ ಆಫ್ ವಾಟರ್ನ ನಾವು ಏನಂತ ಕರಿಬೋದು ಅಂದರೆ ಕಾನ್ಷಿಯಸ್ ಮೈಂಡ್, ಜಾಗೃತ ಮನಸ್ಸು. ಆದರೆ ಬಾಟಮ್ ಲೇಯರ್ ಆಫ್ ವಾಟರ್ ಅದನ್ನು ನಾವು ಏನಂತ ಕರಿಬೋದು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್, ಅಜಾಗೃತ ಮನಸ್ಸು ಅಂತ ನಾವು ಕರಿಬೋದು. ಸೊ ಫಸ್ಟ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನಂತ ನಾವು ತಿಳಿದುಕೊಳ್ಳೋಣ. ನಾವು ಏನಾದರೂ ವಿಚಾರವನ್ನು ಮಾಡ್ತೀವಿ ಅಥವಾ ಯಾವುದೋ ಡಿಸಿಷನ್ ತಗೋತೀವಿ, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ವೆರಿಫೈ ಮಾಡ್ತೀವಿ. ಇದೆಲ್ಲ ಫಂಕ್ಷನ್ಸ್ ಮಾಡೋದು ಯಾವುದಂದರೆ ನಮ್ಮ ಕಾನ್ಷಿಯಸ್ ಮೈಂಡ್. ಇದು ಯಾವುದ್ರ ಮೇಲೆ ವರ್ಕ್ ಆಗ್ತದೆ ಅಂದರೆ ನಮ್ಮ ಬುದ್ಧಿಶಕ್ತಿ ಮೇಲೆ ಇದು ವರ್ಕ್ ಆಗ್ತದೆ. ಸೊ ನಾವು ನಮ್ಮ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ನಾವು ವಿಚಾರಗಳನ್ನ ಮಾಡ್ತೀವಿ, ಏನೆಲ್ಲ ಒಂದು ಡಿಸಿಷನ್ ತಗೋತೀವಿ, ಇವೆಲ್ಲ ಮಾಡೋದು ನಮ್ಮ ಕಾನ್ಷಿಯಸ್ ಮೈಂಡ್, ಜಾಗೃತ ಮನಸ್ಸು. ಇನ್ನು ಸಬ್ ಕಾನ್ಷಿಯಸ್ ಮೈಂಡ್, ಅಜಾಗೃತ ಮನಸ್ಸು ಅಂದರೆ ಏನಂತ ನಾವು ತಿಳಿದುಕೊಳ್ಳೋಣ. ನಾವು ರಾತ್ರಿ ಹೊತ್ತು ಮಲ್ಕೊಂಡಾಗ ನಮ್ಮ ಹಾರ್ಟ್ ಕಂಟಿನ್ಯೂಸ್ ಆಗಿ ಬೀಟ್ ಆಗ್ತಾ ಇರ್ತದೆ. ನಮ್ಮ ಲಂಗ್ಸ್ ಕಂಟಿನ್ಯೂಸ್ ಆಗಿ ಬ್ರೀದಿಂಗನ್ನು ಮಾಡ್ತಾ ಇರ್ತದೆ. ನಮ್ಮ ಡೈಜೆಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಡೀತಾ ಇರ್ತದೆ. ಹೀಗೆ ನಮ್ಮ ಎಲ್ಲ ಬಾಡಿ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರ್ತವೆ. ಸೊ ನಮ್ಮ ಕಾನ್ಷಿಯಸ್ ಮೈಂಡ್ ರೆಸ್ಟ್ಗೆ ಹೋಗಿರ್ತದೆ, ಆದರೂ ಕೂಡ ಇದೆಲ್ಲ ನಡೀತಾ ಇರ್ತದೆ. ಇವೆಲ್ಲ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾವುದೆಂದರೆ ಅದು ಸಬ್ ಕಾನ್ಷಿಯಸ್ ಮೈಂಡು. ನೀವು ನೋಡಿರ್ಬೋದು, ಸ್ವಲ್ಪ ಜನರಿಗೆ ಒಂದು ಹ್ಯಾಬಿಟ್ ಇರ್ತದೆ, ಅವರು ಏನಾದರೂ ಒಂದು ಥಿಂಕಿಂಗ್ ಮಾಡ್ತಾ ಇರುವಾಗ ಅಥವಾ ಸ್ಟ್ರೆಸ್ನಲ್ಲಿದ್ದಾಗ ಅವರು ತಮ್ಮ ನೇರ್ಸನ್ನು ಕಡಿತಾ ಇರ್ತಾರೆ. ಸೊ ಅದನ್ನು ಮಾಡ್ತಿರೋದು ಯಾವುದೆಂದರೆ ಅವರ ಸಬ್ ಕಾನ್ಷಿಯಸ್ ಮೈಂಡ್. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರ್ತದೆ. ಇದರಲ್ಲಿ ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್, ನಮ್ಮ ಹ್ಯಾಬಿಟ್ಸ್, ನಮ್ಮ ಎಕ್ಸ್ಪೀರಿಯನ್ಸಸ್, ಹೀಗೆ ನಮ್ಮ ಲೈಫ್ನ ಏನೇನು ನಮ್ಮ ಅನುಭವಗಳಿವೆ ಅವೆಲ್ಲ ಸ್ಟೋರ್ ಆಗ್ತಾ ಇರೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ಸೊ ಇದು ಒಂದು ಮೆಮೊರಿ ಸ್ಟೋರೇಜ್ ಥರ ಎಲ್ಲವನ್ನು ಅದರಲ್ಲಿ ಸ್ಟೋರ್ ಮಾಡ್ಕೊಳ್ತದೆ. ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ವಸ್ತು ಬಗ್ಗೆ ಭಯ ಇದೆ ಅಂದರೆ ಆ ಭಯ ಎಲ್ಲಿಂದ ಬರ್ತಾ ಇದೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ. ಒಂದು ಸಲ ಏನಾಗಿತ್ತು, ಒಂದು ಚಿಕ್ಕ ಹುಡುಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದಳು. ಅವಳು ಹೇಗೋ ಕಾಲು ಜಾರಿ ಅದರಲ್ಲಿ ಬಿದ್ದುಬಿಡ್ತಾಳೆ. ಆವಾಗ ಯಾರೋ ಬಂದು ಆ ಹುಡುಗಿಯನ್ನು ರಕ್ಷಿಸ್ತಾರೆ. ಆ ಘಟನೆ ಆ ಹುಡುಗಿಯ ಒಂದು ಮನಸ್ಸಿನ ಮೇಲೆ ಬಹಳ ಆಘಾತವನ್ನು ಮಾಡಿರ್ತದೆ. ಸೊ ಸ್ವಲ್ಪ ದಿನಗಳ ನಂತರ ಅವಳು ಹೇಗೋ ಆ ಘಟನೆಯನ್ನು ಮರೆತು ಬಿಡ್ತಾಳೆ. ಆದರೆ ದೊಡ್ಡವಳಾದ ನಂತರ ಕೂಡ ಅವಳು ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದಾಗ ಅವಳಿಗೆ ಇಂಟರ್ನಲ್ ಆಗಿ ಭಯ ಸ್ಟಾರ್ಟ್ ಆಗ್ತದೆ. ಸೊ ಆ ಘಟನೆಯನ್ನು ಮರೆತರೂ ಕೂಡ ಅವಳ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಆ ಫಿಯರ್ ಸ್ಟೋರ್ ಆಗಿದೆ. ಸೊ ಆ ಸಬ್ ಕಾನ್ಷಿಯಸ್ ಮೈಂಡ್ ಆ ಭಯವನ್ನು ಆಕೆಯಲ್ಲಿ ರಿಪೀಟ್ ಮಾಡ್ತಾ ಇರ್ತದೆ. ಸೊ ಹೀಗೆ ನಾವು ನಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಅದು ಗುಡ್ ಮೂಮೆಂಟ್ ಇರ್ಬೋದು ಅಥವಾ ಬ್ಯಾಡ್ ಮೂಮೆಂಟ್ ಇರ್ಬೋದು,
ಅವು ನಮ್ಮ ಮನಸ್ಸಿನ ಮೇಲೆ ಬೀರುವಂಥ ಯಾವುದೇ ಒಂದು ಫೀಲಿಂಗ್ಸ್ ಎಲ್ಲ ಹೋಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತವೆ. ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ 24 ಅವರ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತದೆ. ನಮ್ಮ ಕಾನ್ಷಿಯಸ್ ಮೈಂಡ್ ನಾವು ರಾತ್ರಿ ಮಲ್ಕೊಂಡಾಗ ಅದು ರೆಸ್ಟ್ಗೆ ಹೋಗುತ್ತೆ, ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರ್ತದೆ. ನಾವು ನೋಡ್ತಾ ಇದ್ದೀವಿ. ಸೊ ಕೆಲವೊಂದು ಸಲ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಏಳಬೇಕಾಗಿರ್ತದೆ. ಯಾವುದೇ ಎಕ್ಸಾಮ್ ಅಥವಾ ಇಂಟರ್ವ್ಯೂ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ರೀಸನ್ ಸಲುವಾಗಿ ನಾವು ಬೆಳಗ್ಗೆ ಏಳಬೇಕಾಗ್ತದೆ. ನಮ್ಮ ಹತ್ರ ಅಲಾರಾಮ್ ಕ್ಲಾಕ್ ಇಲ್ಲದೇ ಇದ್ದಾಗ ಹಾಗೆ ಏನು ಮಾಡ್ತೀವಿ, ನಾವು ನಮ್ಮ ಮನಸ್ಸಿನಲ್ಲಿ ಇಷ್ಟು ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಅಥವಾ 5 ಗಂಟೆಗೆ ಏಳಲೇಬೇಕಂತ ಡಿಸೈಡ್ ಮಾಡಿ ಮಲಗಿರ್ತೀವಿ. ಆವಾಗ ವಿತೌಟ್ ಅಲಾರಾಮ್ ಕ್ಲಾಕ್ ನಾವು ಎಕ್ಸಾಕ್ಟ್ ಟೈಮ್ಗೆ ನಮ್ಮ ಮನಸ್ಸು ನಮ್ಮನ್ನು ಎಚ್ಚರಗೊಳಿಸುತ್ತದೆ. ಸೊ ಯಾವುದು ನಮ್ಮನ್ನು ಎಚ್ಚರಿಸುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಲೈಫಲ್ಲಿ ಏನಾದರೂ ಡ್ರೀಮ್ಸ್ ಇದ್ದರೆ ಅಥವಾ ಗೋಲ್ಸ್ ಇದ್ದರೆ ಅದನ್ನು ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ರಿಪೀಟ್ ಮಾಡಬೇಕು. ಸೊ ಯಾಕೆ ನಾವು ಮಾಡಬೇಕಂದರೆ ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡ್ತೀವಿ. ಸಮುದ್ರದಲ್ಲಿರುವ ಒಂದು ಐಸ್ಬರ್ಗನ್ನು ನೀವು ನೋಡಿದರೆ ಅದರಲ್ಲಿ 10% ಆಫ್ ಪಾರ್ಟ್ ಅಷ್ಟೇ ನೀರಿನ ಮೇಲೆ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಆದರೆ 90% ಆಫ್ ಪಾರ್ಟ್ ಎಲ್ಲಿ ನೀರಿನ ಕೆಳಗಡೆ ಇರ್ತದೆ, ಅದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ಥರ ಆ ಐಸ್ಬರ್ಗ್ ನಮ್ಮ ಮೈಂಡ್ ಥರ. ಸೊ ನೀರಿನ ಹೊರಗಡೆ ಇರುವಂತಹ ಆ 10% ಪಾರ್ಟ್ ಯಾವುದಂದರೆ ನಮ್ಮ ಕಾನ್ಷಿಯಸ್ ಮೈಂಡ್. ಆದರೆ ನೀರಿನ ಕೆಳಗಡೆ ನಮಗೆ ಕಾಣದೇ ಇರುವಂತಹ ಐಸ್ಬರ್ಗ್ನ ಪಾರ್ಟ್ ಯಾವುದೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಮೋರ್ ಪವರ್ಫುಲ್ ದೆನ್ ಅವರ್ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ನಡುವೆ ಇರುವ ಮತ್ತೊಂದು ಮೇಜರ್ ಡಿಫ್ರೆನ್ಸ್ ಏನಂದರೆ, ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥವಾಗ್ತದೆ. ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿ ಮತ್ತು ತಪ್ಪು ಯಾವುದೊಂದು ಗೊತ್ತಾಗೋದಿಲ್ಲ. ಅದು ಕೇವಲ ನಾವು ಕೊಟ್ಟಿರುವ ಆರ್ಡರನ್ನು ನಿಯತ್ತಾಗಿ ಫಾಲೋ ಮಾಡ್ತದೆ. ನಾವು ರಾಂಗ್ ಥಾಟ್ಸನ್ನು ನಾವು ಎಂಟರ್ ಮಾಡಿದರೆ ಅದು ರಾಂಗ್ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ರೈಟ್ ಥಾಟ್ಸನ್ನು ನಾವು ಎಂಟರ್ ಮಾಡಿದರೆ ಅದು ರೈಟ್ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಕಾನ್ಷಿಯಸ್ ಮೈಂಡ್ನಲ್ಲಿ ನಾವು ಯಾವಾಗಲೂ ಒಳ್ಳೆಯ ಥಾಟ್ಸ್ಗಳನ್ನ ಎಂಟರ್ ಮಾಡಿದರೆ ಡೆಫಿನೆಟ್ಲಾಗಿ ನಮಗೆ ಪಾಸಿಟಿವ್ ಔಟ್ಪುಟ್ ಸಿಗ್ತಾ ಇದೆ. ಎಷ್ಟು ಜನ ಹೇಳ್ತಾರೆ, ನಾವು ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ಬಿಡಲಿಕ್ಕೆ ಆಗ್ತಾಯಿಲ್ಲ, ಅಥವಾ ನಮ್ಮ ಒಂದು ಕೆಲವೊಂದು ಬಿಹೇವಿಯರನ್ನ ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಮ್ಮಲ್ಲಿ ಕೆಲವೊಂದು ಫಿಯರ್ ಕೂತಿದೆ ಅದು ಹೋಗ್ತಾ ಇಲ್ಲ. ಇದೆಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ, ಅವೆಲ್ಲ ಫಿಯರ್ ಇರ್ಬೋದು, ಹ್ಯಾಬಿಟ್ಸ್ ಇರ್ಬೋದು, ಅವೆಲ್ಲ ಹೋಗಿ ಸ್ಟೋರ್ ಆಗಿರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ನಾವು ಕಾನ್ಷಿಯಸ್ ಮೈಂಡ್ನಲ್ಲಿ ಚೇಂಜಸನ್ನು ಮಾಡೋದು ಬಹಳ ಈಸಿ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಇದು ಡೀಪ್ ಮೈಂಡ್ ಥರ, ಇದರಲ್ಲಿ ಒಂದು ಸ್ಟೋರ್ ಆಗಿಬಿಟ್ರೆ ಅದನ್ನು ನಾವು ಚೇಂಜ್ ಮಾಡೋದು ಬಹಳ ಕಷ್ಟ. ಬಹಳ ದಿನಗಳ ಒಂದು ಎಫರ್ಟ್ಗಳ ನಂತರ ಮಾತ್ರ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಚೇಂಜಸನ್ನು ಮಾಡಬಹುದು. ಸೊ ಈ ಥರ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸೊ ಕಾನ್ಷಿಯಸ್ ಮೈಂಡ್ ಫ್ರಂಟ್ ಎಂಡ್ ಆಗಿ ವರ್ಕ್ ಮಾಡ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಬ್ಯಾಕ್ ಎಂಡ್ ಆಗಿ ವರ್ಕ್ ಮಾಡ್ತದೆ. ಸೊ ಇಫ್ ಯು ಗಿವ್ ಗುಡ್ ಇನ್ಪುಟ್ ಟು ಯುವರ್ ಕಾನ್ಷಿಯಸ್ ಮೈಂಡ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ಔಟ್ಪುಟ್ ಫ್ರಮ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನ